ಆ ಜಿಂಗಲ ಕಾಲ ಕಾಲಕ ಬರ್ರೋ ಎಲ್ಲ ಬೆಂಗಳೂರು ಬುಲ್ಸ್ಗೆ ಎದ್ದಿದ್ಕೊಂಡು ಚಪ್ಪಾಳೆ ಹೊಡಿರಿ. ಬೆಂಗಳೂರು ಬುಲ್ಸು 2 ಸೀಸನ್ 3 ಸೀಸನ್ ಡಬ್ಬಾ ಪರ್ಫಾರ್ಮೆನ್ಸ್ ಕೊಟ್ಟಾದ ನಂತರ ಪ್ಲೇ ಆಫ್ಸ್ಗೆ ಅಂತೂ ಇಂತೂ ಲಗ್ಗೆ ಇಟ್ಟಿದ್ಯಪ್ಪ. ಪ್ಲೇ ಇನ್ಸ್ ಆಡುತ್ತಾ ಪ್ಲೇ ಆಫ್ಸ್ ಆಡುತ್ತಾ ಇನ್ನೂ ಗೊತ್ತಿಲ್ಲ. ಒಟ್ಟಲ್ಲಿ ಪ್ಲೇ ಆಫ್ಸ್ ಅಂದರೆ ನಾನು ಹೇಳ್ತಿರೋದು ಟಾಪ್ 4 ಆಡ್ತಾರೋ ಟಾಪ್ 8 ಆಡ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಆಡ್ತಾರೆ. ಪ್ಲೇ ಆಫ್ಸ್ ಅಂತೂ ಖಂಡಿತ ಆಡ್ತಾರೆ. ಪ್ಲೇ ಇನ್ಸ್ ಆರ್ ಪ್ಲೇ ಆಫ್ಸ್. ಇವಾಗಂತೂ 8ನೇ ಪೊಸಿಷನ್ಗಿಂತ ಮೇಲ್ಗಡೆ ಅಂತೂ ಫಿನಿಶ್ ಮಾಡ್ತಾರೆ ಅಂತ ಖಂಡಿತವಾಗಿ ಗೊತ್ತಾಗಿದೆ ಗುರು. ಯಾಕಂದರೆ ಲಾಸ್ಟ್ ಸೀಸನು ಲಾಸ್ಟ್ ಸೀಸನ್ ಡುಬಾಕ್ ಪರ್ಫಾರ್ಮೆನ್ಸ್ ಕೊಟ್ಕೊಂಡು ಬಾಟಮ್ ಆಫ್ ದ ಟೇಬಲ್ ಕಚ್ಕೊಂಡಿದ್ದಂಥ ಬೆಂಗಳೂರು ಬುಲ್ಸು ಈ ಕಡೆಯಿಂದ ಪ್ಲೇ ಆಫ್ಸ್ ಆಡ್ತಾರೆ ಅಂತಂದರೆ ಏನೋ ಒಂಥರ ಖುಷಿ. ಫೈನಲ್ಸ್ಗೆ ಬಂದರೆ ಇನ್ನೂ ಒಂದು ದೊಡ್ಡ ಖುಷಿ. ಟ್ರೋಫಿ ಥರ ಇದಕ್ಕಿನ್ನ ಜಾಸ್ತಿ ಖುಷಿ. ಯಪ್ಪ ಏನು ಗುರು ಇವತ್ತು ಎಕ್ಸ್ಪೆಕ್ಟೇಷನ್ ಏನು ಪಟ್ನಾ ಪೈರೇಟ್ಸ್ ಮೇಲೆ ಸೋಲ್ತಾರೆ, ದಬಾಂಗ್ ದಿಲ್ಲಿ ಮೇಲೆ ಗೆದ್ದರೆ ಅರ್ಥವೇ ಆಗ್ತಾ ಇಲ್ವಲ್ಲ. ಇವತ್ತು ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ನಮಗೆ ಬಾಟಮ್ ಆಫ್ ದ ಟೇಬಲ್ ಇರೋರ ಮೇಲೆ ಸೋಲೋಕ್ಕೂ ಗೊತ್ತೋ, ಟಾಪ್ ಆಫ್ ದ ಟೇಬಲ್ ಇರೋರ ಮೇಲೆ ಗೆಲ್ಲೋಕ್ಕೂ ಗೊತ್ತೋ ಅಂತ ಬೆಂಗಳೂರು ಬುಲ್ಸ್ ಪ್ರೂವ್ ಮಾಡಬೇಕು ಅಂತ. ಅದೇ ರೀತಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಅನ್ಕೊಂಡಿರಲ್ಲ ಈ ಥರ ಲೀಲಾ ಜಾಲ್ವಾಗಿ ಹೊಡಿತಾರೆ ಅಂತ. ಏನೋ ಕ್ಲೋಸ್ ಮ್ಯಾಚ್ ಆಗುತ್ತೆ, ಟಫ್ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ಪಟ್ನಾ ಪೈರೇಟ್ಸ್ನೇ ಹೆವಿ ಟಫ್ ಫೈಟ್ ಆಗಿ ಕೊಟ್ಟಿದ್ದು. ಪಟ್ನಾ ಪೈರೇಟ್ಸ್ ನೋಡಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನಾಗ ಗೆದ್ದರೆ. ಇವಾಗ ಪಟ್ನಾ ಪೈರೇಟ್ಸ್ ಈಗ ಆಡ್ತಿರೋ ಥರ ಸೀಸನ್ ಸ್ಟಾರ್ಟಿಂಗಿಂದ ಆಡಿತ್ತು ಅಂದರೆ ಅವ್ರು ಟೇಬಲ್ ಟಾಪಲ್ಲಿರೋರು. ಇವ್ರು ನೋಡಿ ಇವಾಗ ಹಿಂಗೆ ಆಡ್ತಾರೆ ದೊಡ್ಡತು ಅಂತಂದರೆ ಏನು ಇಲ್ಲ. ಅಲ್ಲಿ ಮೋಹಿತ್ ಒಬ್ರನ್ನ ಬಿಡ್ತು ಅಂದರೆ ಏನೂ ಇಲ್ಲ ಟೀಮಲ್ಲಿ. ಅಲ್ಲಿ ದಬಾಂಗ್ದಲ್ಲಿ ಕೇಸಲ್ಲಿ ಏನು ಇವತ್ತು ನಮ್ಮ ಡಿಫೆನ್ಸು ಏನು ಸಂಜಯ್ ಯೋಗೇಶು ಈ ಕಡೆಯಿಂದ ದೀಪಕ್ಕು ಹಾವಳಿ ಕೊಟ್ಬಿಟ್ರು ಗುರು. ಕುಳೆ ಕೊಟ್ಬಿಟ್ರು ಅಂತ ಹೇಳ್ಬೇಕು. ಫಸ್ಟ್ ಹಾಫಲ್ಲಿಗಿಂತ ಸೆಕೆಂಡ್ ಹಾಫ್ ಅರ್ಧ ಇದೆಯಲ್ಲ, ಪಾಯಿಂಟ್ಸೇ ಕೊಟ್ಟಿಲ್ಲ ಅವ್ರಿಗೆ. 2 ಪಾಯಿಂಟು ಸೆಕೆಂಡ್ ಹಾಫ್ ಅರ್ಧ ಇದೆಯಲ್ಲ. ಇವರು ಇನ್ನು 9 ನಿಮಿಷ ಬಾಕಿ ಇತ್ತು, 9.25 ನಿಮಿಷ ಬಾಕಿ ಇದೆ. ಕೇವಲ ಗಳಿಸಿರುವಂಥದ್ದು 12 ಪಾಯಿಂಟು. 30 ನಿಮಿಷ ಆಟ ಆಡಿದ್ದಾರೆ. 12 ಪಾಯಿಂಟ್ ಗಳಿಸಿರೋ ದಬಾಂಗ್ದಲ್ಲಿ ಕೇಸಿ ಅವರು. ಅಲ್ಲೇ ಅರ್ಥ ಮಾಡ್ಕೊಳ್ಳಿ, ಅಲ್ಲೇ ಸ್ಟ್ರೈಟ್ ಅವೇ ಆನ್ ಬ್ಯಾಕ್ ಫುಟ್ ದಬಾಂಗ್ದಲ್ಲಿ ಕೇಸಿ. ಹೌದು, ಫಸ್ಟ್ ಹಾಫಲ್ಲಿ 2 ಪಾಯಿಂಟ್ ಡಿಫ್ರೆನ್ಸ್ ಅಷ್ಟೇ, ಏನಂತ ಹೆವಿ ಮಾರ್ಜಿನ್ ಅಲ್ಲ. ಫಸ್ಟ್ ಹಾಫ್ ಒಂಥರ ಡಿಫೆನ್ಸ್ ಸೆಂಟ್ರಿಕ್ ಮ್ಯಾಚ್ ಆಗಿತ್ತು. 5 ಪಾಯಿಂಟ್ ರೇಡಿಂಗಲ್ಲಿ ಬಂತು ಅಂದರೆ 5 ಪಾಯಿಂಟ್ ಡಿಫೆನ್ಸಲ್ಲಿ ಬಂದಿತ್ತು ನಮ್ಮ ಬೆಂಗಳೂರು ಬುಲ್ಸ್ತು. ಸೆಕೆಂಡ್ ಹಾಫ್ ಗೊತ್ತಲ್ಲ 6 ಟ್ಯಾಕಲ್ ಪಾಯಿಂಟ್ಸ್ ಅಂತ ತಗೊಂಡಿದ್ವಿ ನಾವು. ಸೊ ಡಿಫೆನ್ಸ್ ಸೆಂಟ್ರಿಕ್ ಆಗಬೇಕು. ಡಿಫೆನ್ಸ್ ಸೆಂಟ್ರಿಕ್ ಆಯಿತು ಅಂತಂದರೆ ನಾವು ಗೆಲ್ಲೋದು ಅಂತಲೇ ಹೇಳಿದ್ದೆ. ಅದೇ ರೀತಿಯೇ ಆಗಿದ್ದು. ಡಿಫೆನ್ಸ್ ಸೆಂಟ್ರಿಕ್ ತೊಗೊಂಬಂದ್ರು ಫಸ್ಟ್ ಹಾಫಲ್ಲಿ. ಸೆಕೆಂಡ್ ಹಾಫಲ್ಲಿ ಎಂದಿನಂತೆ ಅಲಿ ರಜಾ ಅವ್ರದ್ದು ಹಾವಳಿ ಇತ್ತು, ಜೋರಾಗೇನೆ ಇತ್ತು. ಏನಲ್ಲಿ ಸೂಪರ್ ರೈಟ್ ಮಾಡಿದ್ದು ಲಾಸ್ಟ್ ಮೂಮೆಂಟ್ಗೆ. ಆ್ಯಂಡ್ 2.2 3.2 ಕಂಟಿನ್ಯೂಸ್ ಆಗಿ 13 ಪಾಯಿಂಟ್ ತಗೊಂಡಿದ್ದಾರೆ ಗುರು. ಲೋ ಸ್ಕೋರಿಂಗ್ ಗೇಮಲ್ಲೂ ಕೂಡ 33 ಪಾಯಿಂಟಲ್ಲಿ 13 ಪಾಯಿಂಟು ಅವ್ರದ್ದೇನಲ್ಲಿ. ಏನು ಅಜ್ಜಿ ಒಂಟಿ ಸಲ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಗುರು ಟೂರ್ನಮೆಂಟಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಕಡೆ. ರೇಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಬೇರೆ ಯಾರು ಬೇಡ ಶಿಷ್ಯಾಂದ್ರ, ಒಬ್ಬನೇ ಹೋಗ್ಬಿಟ್ಟು ಪಾಯಿಂಟ್ಸ್ಗಳು ಎತ್ತಾಕೊಂಬತ್ತಿ ನೀವು ಬರೀ ಡಿಫೆನ್ಸ್ ನೋಡ್ಕೊಂಡ್ರ ಶಿಷ್ಯಾಂದ್ರ ಅನ್ನೋ ಥರ ಐತೆ ಅಲ್ಲಿ. ಹೌದು, ಇವತ್ತು ಡಿಫೆನ್ಸ್ ಸಿಕ್ಕಾಪಟ್ಟೆ ಸಖತ್ತಾಗೇನೆ ಇತ್ತು. ಅದೇ ಹೇಳಿದ್ನಲ್ಲ, ಸಂಜಯ್, ದೀಪಕ್ಕು ಜೊತೆಗೆ ಯೋಗೇಶು 3 ಜನ ಕೂಡ ಸಖತ್ ಪರ್ಫಾರ್ಮೆನ್ಸ್ನ ಕೊಡಿದ್ರೆ. 3-4 ಟ್ಯಾಕಲ್ ಪಾಯಿಂಟ್ಸ್ಗಳನ್ನ ತೆಗೊಂಡಿದ್ದಾರೆ. ಸೊ ಆಲ್ ಓವರ್ ಚಿಂದಿ ಪರ್ಫಾರ್ಮೆನ್ಸು. ಆ ಕಡೆಯಿಂದ ನೀನು ಫಸಲಾತ್ರ ಚಲಿನಾರು ಬಾ, ನೀನು ಯಾವನಾದರೂ ಬಾಗುರೋ, ನಾನು ಅವನ ಅಜ್ಜಿ ನುಗ್ತಾ ಇರೋದೇನೆ, ಒದ್ಬಿಟ್ಟು ಬರ್ತಾ ಇರೋದೇನೆ ಅಂತ ಅಲ್ಲಿ ರಜಾ ಇವತ್ತು ಹೋಗಿ ಗುದ್ಕೊಂಬಂದಿದ್ದು ಲಾಸ್ಟ್ ಮೂಮೆಂಟಲ್ಲಿ. ಬಟ್ ಒಂದು ಬೇಜಾರಾಗಿದ್ದೇನು ಅಂತಂದರೆ ಆಲ್ಔಟ್ ಆಗಬಾರ್ದಾಗಿತ್ತು ಬೆಂಗಳೂರು ಬುಲ್ಸು. ಏನು 15 ಪಾಯಿಂಟ್ ಲೀಡ್ ಹೊರಟೋಗ್ಬಿಟ್ಟಿತ್ತು ಅಲ್ಲಿ ಬೆಂಗಳೂರು ಬುಲ್ಸು. 14-15 ಪಾಯಿಂಟ್ ಹೊರಟೋಗ್ಬಿಟ್ಟಿತ್ತು. ಹೌದು, ಇವತ್ತು ಗೆದ್ದಿದ್ದೀವಿ. ಎಷ್ಟು ಪಾಯಿಂಟು? 10 ಪಾಯಿಂಟ್ ಮಾರ್ಜಿನಲ್ಲಿ ಗೆದ್ದಿದ್ದೀವಿ ನಾವು ಇವತ್ತು. ಇನ್ನೊಂದು 5 ಪಾಯಿಂಟ್ ಮಾರ್ಜಿನಲ್ಲಿ ಗೆದ್ದಿತ್ತು ಅಂದರೆ ಸ್ಕೋರ್ ಡಿಫ್ರೆನ್ಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿರೋದು ಅಂತ ಆಸೆ, ಅತಿ ಆಸೆ ನಮಗೆ. ಬಟ್ ದಬಾಂಗ್ದಲ್ಲಿ ಕೇಸಿಗೆ ಹೊಡೆದಿದ್ದೀವಿ ಅಂತಂದರೆ ಇಲ್ಲಿ ಅಪ್ಕಮಿಂಗ್ ಬ್ಯಾಚ್ ಏನಿದೆ ನಮಗೆ ಈಸಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ದಬಾಂಗ್ದಲ್ಲಿ ನಮಗೆ ನಾನು ಅಂದ್ಕೊಂಡಿದ್ದೇನು ಅಂತಂದರೆ, ನಾನು ಇವಾಗಲ್ಲ ಅಲ್ಲಿ ಲಾಸ್ಟು ಒಂದು 5-6 ಮ್ಯಾಚ್ ಇದ್ದಾಗಲೇ ಅನ್ಕೋತಿದ್ದೆ, ಇಲ್ಲ ನಮಗೆ ಆಪೋನೆಂಟ್ಸ್ಗಳು ಇರೋವಂಥದ್ದು ದಬಾಂಗ್ದಲ್ಲಿನೇ ಸ್ಟ್ರಾಂಗ್ ಆಪೋನೆಂಟ್ ಇರೋದು, ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ವೀಕ್ ಆಪೋನೆಂಟೇ ಹೊಡಿಬೋದು ಎಲ್ಲರಿಗೂ ಅಂತ ಅನ್ಕೊಂಡಿದ್ದು. ಬಟ್ ಪಟ್ನಾ ಪೈರೇಟ್ಸ್ ಹೊಡಿತಾರೆ ಅಂತ ಅನ್ಕೊಂಡಿರಲಿಲ್ಲ ನಮಗೆ. ಬಟ್ ಈ ಥರನೂ ಆಗೋ ದಬಾಂಗ್ದಲ್ಲಿ ಗೆದ್ಬಿಡ್ತಾರೇನೋ ಅಂತ ಅನ್ಕೊಂಡಿದ್ದೆ ನಾನು. ಯಾಕಂದರೆ ದಬಾಂಗ್ದಲ್ಲಿ ಸೀಸನ್ ಸ್ಟಾರ್ಟಿಂಗಲ್ಲಿ ಯಾವ ಥರ ಆಡಿದ್ದವರು ಎಲ್ಲ ಕಂಟಿನ್ಯೂಸ್ ಆಗಿ ಮ್ಯಾಚ್ಗಳನ್ನ ಗೆದ್ಕೊಂಡ್ಬಂದಿದ್ರು. ಇವಾಗಲೇ ಅವ್ರು ಕೊಲ್ಯಾಪ್ಸ್ ಆಗ್ತಾ ಇರೋದು, ಬೀಳ್ತಾ ಇರೋಂಥದ್ದು ಇವಾಗಲೇ. ಲಾಸ್ಟ್ 5-6 ಮ್ಯಾಚಲ್ಲಿ ದಬಾಂಗ್ದಲ್ಲಿ 3 ಮ್ಯಾಚ್ನ ಸೋತಿದ್ದಾರೆ. 3 ಮ್ಯಾಚ್ನ ಸೋತು 3 ಮ್ಯಾಚ್ನ ಗೆದ್ದಿದ್ದಾರೆ. ಸೊ ಅವರು ಕೂಡ ಅವರ ಕಳಪೆ ಪರ್ಫಾರ್ಮೆನ್ಸ್ನ ಕೊಡ್ತಾರೆ, ಅಂದರೆ ಅವ್ರ ಸ್ಟ್ಯಾಂಡರ್ಡ್ಸ್ಗೆ ಕಳಪೆ ಪರ್ಫಾರ್ಮೆನ್ಸ್ನ ಕೊಡ್ತಾರೆ. ಸೀಸನ್ ಸ್ಟಾರ್ಟಿಂಗಲ್ಲಿ ಆಡಿದ್ಕು ಇವಾಗ ಆಡ್ತದ್ದು ಕೂಡ ಸಿಕ್ಕಾಪಟ್ಟೆ ಲಾಟ್ ಆಫ್ ಡಿಫ್ರೆನ್ಸ್ ಅಂತ ಇದೆ. ಸೊ ಆದ್ದರಿಂದ ಏನಾದ್ರು ಪ್ಲೇ ಆಫ್ಸ್ಗೆ ಅಂತಕ್ಕೆ ಬಂದು, ಅಂದರೆ ಇವಾಗ ಬಂದಿದ್ದೀವಿ ಆಲ್ರೆಡಿ. ಇನ್ ಕೇಸ್ ಏನಾದರೂ ನಾವೇನಾದರೂ ಫೈನಲ್ ಬಂದ್ವಿ ಅಂದರೆ ದಬಾಂಗ್ದಲ್ಲಿ ಏನೋ ಬಂದರು ಅಂತಂದರೆ ಇವಾಗ ಒಂದು ಇಟ್ಕೊಂಬೋದು. ಯಾಕಂದರೆ ದಬಾಂಗ್ದಲ್ಲಿ ಪುಣೇರಿ ಪಟ್ಟನ್ ಸಿಬ್ರಲ್ ಒಬ್ಬರು ಫೈನಲ್ಗಂತೂ ಖಂಡಿತ ಬಂದೇ ಬರ್ತಾರೆ, ಅದು ಗೊತ್ತಿರೋ ವಿಚಾರ. ಇವರ್ಯಾರೋ ಫೈನಲಿಗೆ ಬಂದು ನಮಗೆ ಸಿಗಾಕೊಟ್ರು ಅಂದರೆ ಹೊಡಿಬೋದು ಅನ್ನೋ ಕಾನ್ಫಿಡೆನ್ಸ್ ಅಂತೂ ಖಂಡಿತ ಇಟ್ಕೊಬೋದು ನಾವು. ಇಲ್ಲ ಪಕ್ಕ ಹೊಡೆದ್ಬಿಡ್ತಾರೆ ನಮಗೆ ಅನ್ನೋ ಥರ ಎಲ್ಲ ಏನೂ ಇಲ್ಲ ಸೀನು. ಇವತ್ತು ಆ್ಯಕ್ಚುಲಿ ಅದ್ರಿಸ್ಬಿಟ್ರು ದಬಾಂಗ್ದಲ್ಲಿ, ಅವ್ರನ್ನ ಉದುರಿಸ್ಬಿಟ್ರು ಅವನ ಅಜ್ಜಿ. ನಿಮ್ಗೇನು ಅನಿಸ್ತು ಇವತ್ತಿನ ಮ್ಯಾಚು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ನನಗಂತೂ ಇದು ನಿಜವಾಗ್ಲೂ ಒಂಥರ ಅನ್ಬಿಲೀವಬಲ್ ಅನಿಸ್ತಾ ಇದೆ ಮಗ. ಯಾಕಂದರೆ ಪಟ್ನಾ ಮೇಲೆ ಸೋತು, ಟೇಬಲ್ ಬಾಟಮ್ ಅಲ್ಲಿರೋರ ಮೇಲೆ ಸೋತು, ಮೇಲೆ ಇರೋರು ಹೊಡಿತಾರೆ ಅಂತಂದರೆ. ಮತ್ತೆ ಸಿಗೋಣ ಮುಂದಿನ ನೋಡಿದ್ಲಿ ಗಾಯ್ಸ್, ಬಾ.